ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಚೈನಾ ದಿನದಿಂದ ದಿನಕ್ಕೆ ಭಾರತದ ಗಡಿಗಳನ್ನ ಆಕ್ರಮಿಸಿಕೊಳ್ಳುವಂತಹ ನೀಚ ಕೃತ್ಯವನ್ನ ಕಂಟಿನ್ಯೂ ಮಾಡ್ತಾನೆ ಇದೆ. ಅದು ಗಲ್ವಾನ್ ವ್ಯಾಲಿಯಿಂದ ಹಿಡಿದು ಈ ಹಿಂದೆ ದಶಕಗಳ ಹಿಂದೆ ಪಡ್ಕೊಂಡಿರುವಂತಹ ಏನು ಆಕ್ಸೈ ಚಿನ್ ಇರಬಹುದು, ಅರುಣಾಚಲ ಪ್ರದೇಶ ಇಡೀ ರಾಜ್ಯ ನಮ್ಮದೇ ಅಂತ ಹೇಳ್ಕೊಳ್ಳೋದಿರಬಹುದು, ಸಾಕಷ್ಟು ಗಡಿ ಪ್ರದೇಶಗಳಲ್ಲಿ ಅದು ಮಾಡ್ತಿರುವಂತಹ ಕಿತಾಪತಿ ಕುತಂತ್ರ ಷಡ್ಯಂತ್ರ ನಿಮಗೆಲ್ಲ ಗೊತ್ತೇ ಇದೆ. 2014ಕ್ಕೂ ಮೊದಲು ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿ ಆಗಿದ್ದಾಗ ಅಥವಾ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಮಾತಾಡಿದ್ರು ಚೀನಾ ವಿಚಾರದಲ್ಲಿ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಮನಮೋಹನ್ ಸಿಂಗ್ ಸರ್ಕಾರ ಚೀನಾಗೆ ಲವ್ ಲೆಟರ್ ಬರ್ಕೊಂಡಿರುತ್ತೆ. ಅದನ್ನ ನಿಲ್ಲಿಸಿ ಮೊದಲು ಕೆಂಗಣ್ಣು ತೋರಿಸಬೇಕು, ಲಾಲ್ ಆಂಖೆ ದಿಖಾನಾ ಪಡೇಗ ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಆದ್ರೆ ಇವರು ಬಂದ ಮೇಲೆ ಅಟ್ಲೀಸ್ಟ್ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಚೈನಾ ಹೆಸರು ಹೇಳುವ ಧೈರ್ಯ ಆದರೂ ಇತ್ತು, ಪ್ರತಿರೋಧ ಒಡ್ಡುವ ಧೈರ್ಯ ಆದರೂ ಇತ್ತು, ಒಂದು ಎಚ್ಚರಿಕೆ ಕೊಡುವ ಧೈರ್ಯ ಆದರೂ ಇತ್ತು. ಆದರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಚೈನಾ ಹೆಸರು ಹೇಳುವ ಧೈರ್ಯ ಇಲ್ಲ ನರೇಂದ್ರ ಮೋದಿ ಮತ್ತು ಸರ್ಕಾರಕ್ಕೆ. ಚೈನಾ ಹೆಸರೇ ಹೇಳೋದಿಲ್ಲ. ನೆರೆ ರಾಷ್ಟ್ರ ಅಂತ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಮತ್ತು ಚೈನಾ ಆಕ್ರಮಿಸ್ಕೊಂಡು ಬರ್ತಿದೆ ಅಂತ ಸಾಕಷ್ಟು ಸುಳಿವುಗಳು ಸಿಗ್ತಾ ಇದ್ರು. ಗೋಧಿ ಮಾಧ್ಯಮಗಳೇ ವರದಿ ಮಾಡ್ತಿದ್ರು. ಆ ಚೈನಾ ಭಾರತದ ಗಡಿ ಒಳಗಡೆ ಬಂದು ಗ್ರಾಮಗಳನ್ನೇ ನಿರ್ಮಾಣ ಮಾಡ್ತಿದ್ರು, ಏರ್ಪೋರ್ಟ್ ನಿರ್ಮಾಣ ಮಾಡ್ತಿದ್ರು, ರಸ್ತೆಗಳು ನಿರ್ಮಾಣ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಅಥವಾ ಆರೋಪಗಳು, ಸ್ಯಾಟಲೈಟ್ ಚಿತ್ರಗಳು ಎಲ್ಲ ಸಿಕ್ಕಿದ್ರು ಸಹ ಏನೂ ಆಗಿಲ್ಲ ಅಂತ ಕತೆ ಹೊಡ್ಕೊಂಡಿರ್ತಾರೆ. ಹಾಗಾಗಿ ಗಲ್ವಾನ್ ವ್ಯಾಲಿಯಲ್ಲಿ ಸೈನಿಕರ ಸಾವುಗಳು ಹೇಗೆಲ್ಲ ಆಗ್ತಿರ್ತವೆ ಭಾರತೀಯರದ್ದು ಅಂತ ನಿಮಗೆ ಗೊತ್ತು. 20 ಭಾರತೀಯ ಸೈನಿಕರನ್ನ ಯಾವ ರೀತಿ ಕೊಂದ್ರು ಚೈನಾದವರು ಕ್ರೂರವಾಗಿ, ಅದು ನಿಮಗೆ ಗೊತ್ತಿದೆ. ಅದೆಲ್ಲವೂ ಚರಿತ್ರೆ ಇದೆ. ಆದರೆ ಇದರ ನಡುವೆ ಭಾರತವನ್ನ ಒಂದೊಂದೇ ಇಂಚಿಂಚಾಗಿ ಒಳಗಡೆ ಬರ್ತಿರುವಂತಹ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾದ ಪ್ರತಿನಿಧಿಗಳನ್ನ ಬಿಜೆಪಿ ಆಫೀಸ್ ಒಳಗಡೆ ಕರೆಸ್ಕೊಂಡು ಅವರಿಗೆ ಸನ್ಮಾನ ಮಾಡಿ, ಅವರಿಗೆ ಬಿರಿಯಾನಿ ತಿನ್ನಿಸಿ, ಅವರೊಂದಿಗೆ ಮುದ್ದಾಗಿ ಮಾತಾಡಿ, ಖುಷಿಯಾಗಿ ಫೋಟೋಸ್ ತಗೊಂಡು ಅವರ ಜೊತೆ ಸಂವಾದ ಅಂತೆ. ಬಿಜೆಪಿ ಮತ್ತು RSS ಮಾಡ್ತಿರುವಂತಹ ನೀಚ ಕೃತ್ಯ ಇದು. ಸೊ ದೆಹಲಿಯಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಪ್ರತಿನಿಧಿಗಳು ಬಂದಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಏನೇನು ಫೆಸಿಲಿಟಿಗಳು ಮಾಡಿಕೊಡ್ಬೇಕೋ, ಬಿರಿಯಾನಿ ಹೇಗೆ ತಿನ್ನಿಸ್ಬೇಕೋ ಹಾಗೆಲ್ಲ ಮಾಡಿ ಒಳ್ಳೆ ಬಿರಿಯಾನಿನೇ ತಿನ್ಸಿರ್ತಾರೆ ಬಿಜೆಪಿ. ಯಾಕಂದ್ರೆ ಅವ್ರ ಹತ್ರ ಸಾವಿರಾರು ಕೋಟಿ ಫಂಡ್ ಇದೆ. ಯಾರೇ ಬಂದ್ರು ಒಳ್ಳೆ ಫುಡ್ಡು, ಅವರಿಗೆ ಕೈ ತುಂಬ ಗಿಫ್ಟ್ಗಳು ಏನೆಲ್ಲ ಕೊಡಬಹುದು ಆ ಶಕ್ತಿ ಬಿಜೆಪಿಗೆ ಚೆನ್ನಾಗೇ ಬಂದಿದೆ. ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ, ಈ ಎಲೆಕ್ಟೋರಲ್ ಬಾಂಡ್ ಹೆಸರಲ್ಲಿ, ಡೊನೇಷನ್ಸ್ ಹೆಸರಲ್ಲಿ ಎಷ್ಟು ಸಾವಿರ ಕೋಟಿ ಪಡ್ಕೊಳ್ತಿದ್ದಾರೆ. ಲೀಗಲಿ ಎಷ್ಟೋ ಸಾವಿರ ಕೋಟಿ ಪಡ್ಕೊಳ್ತಿದ್ದಾರೆ. ಅವ್ರ ಬ್ಯಾಂಕ್ ಬ್ಯಾಲೆನ್ಸೇ 7,000 ಕೋಟಿ ಇದೆ ಬಿಜೆಪಿದೀಗ. 7,000 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್, ಹಾರ್ಡ್ ಕ್ಯಾಶ್. ಅವರ ಬಿಲ್ಡಿಂಗ್ಗಳು ಅವೆಲ್ಲ ಸೇರಿಸಿದ್ರೆ 2,000 ಕೋಟಿ ಮೇಲೆ ಆಗ್ತವೆ. ಈ ರೀತಿ ಇರಬೇಕಾದ್ರೆ ಅವ್ರಿಗೇನು ಕಡಿಮೆ ಆಗಲ್ಲ. ಆದರೆ ಇದರ ನಡುವೆ ಚೈನಾ ಮಾಡೋ ಕೆಲಸ ಮಾಡ್ತಾನೆ ಇದೆ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಡಮರುಗ ಬಾರಿಸೋದ್ರಲ್ಲಿ, ಪಟ್ಟ ನಾಮಗಳು, ಸೀದಾ ನಾಮಗಳು, ಇನ್ನೆಂಥದೆಂಥದ್ದು ಏನೆಲ್ಲ ನಾಮಗಳಿದೆಯೋ ಅದೆಲ್ಲ ಹಾಕೊಂಡು ಫೋಟೋ ಶೂಟ್ ಮಾಡ್ಕೊಳ್ಳೋದ್ರಲ್ಲಿ, ಅದರ ಜೊತೆಗೆ ಜರ್ಮನ್ ಚಾನ್ಸಲರ್ ಜೊತೆಲಿ ಗಾಳಿಪಟ ಹಾರಿಸೋದ್ರಲ್ಲಿ ಬಿಸಿ ಇದ್ದಾರೆ. ಅದು ತುಂಬಾ ಮುಖ್ಯ ಈಗ. ಯಾಕೆ ಅಂದ್ರೆ ಕಳೆದ ವಾರ ತಾನೇ ಚೈನಾ ಭಾರತದ ಹೊಸ ಭೂಭಾಗವನ್ನ ತನ್ನದು ಅಂತ ಕ್ಲೇಮ್ ಮಾಡ್ಕೊಳ್ತಿದೆ. ಯಾವುದು ಒಂದು ಜಾಗವನ್ನ ಅದಕ್ಕೆ ಕ್ಲೇಮ್ ಮಾಡ್ಕೊಳ್ತಿದೆ. ಯಾವುದದು? ಶೆಕ್ಸ್ಗಾಮ್ ವ್ಯಾಲಿ ಅನ್ನುವಂತಹ ಒಂದು ಪ್ರದೇಶವನ್ನ ನಮ್ಮದು ಅಂತ ತನ್ನ ಮ್ಯಾಪ್ ಅಲ್ಲಿ ತೋರಿಸ್ಕೊಳ್ತಿದೆ. ಜಮ್ಮು ಕಾಶ್ಮೀರದ ತಲೆ ಮೇಲಿರುವಂತಹ ಜಾಗ, ಅದು ತಲೆ ಮೇಲಿರುವಂತಹ ಜಾಗ, ಅದನ್ನ ನಮ್ಮದು ಅಂತ ಚೈನಾ ಹೇಳ್ಕೊಳ್ತಿದೆ. ಅಂತಹ ಚೈನಾದ ಆಡಳಿತ ನಡೆಸ್ತಿರುವಂತಹ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರಿಗೆ ಬಿಜೆಪಿ ಕಚೇರಿಯಲ್ಲಿ ಒಂದು ಔತಣಕೂಟ, ಬಿರಿಯಾನಿ ಬಡಿಸೋ ಕೆಲಸ, ಪ್ಲಸ್ ಅಂತಹ ಸನ್ನಿವೇಶದಲ್ಲಿ ಚೈನಾಗೆ ಉತ್ತರ ಕೊಡಬೇಕು ಅಥವಾ ಬೇರೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಜವಾಬ್ದಾರಿ ಹೊತ್ತಿರುವಂತಹ ದೇಶದ ಪ್ರಧಾನಮಂತ್ರಿ ದೇವಸ್ಥಾನಗಳು, ಗುಡಿಗಳು, ಪೂಜೆಗಳು ಇದರ ಜೊತೆಯಲ್ಲಿ ಟೈಮ್ ಸಿಕ್ಕಾಗ ಈ ತರ ವೈಸ್ ಚಾನ್ಸಲರ್ ಜೊತೆಯಲ್ಲಿ ಜರ್ಮನ್ ಚಾನ್ಸಲರ್ನ ಕೂರಿಸ್ಕೊಂಡು ಗಾಡಿಯಲ್ಲಿ ನಿಲ್ಲಿಸ್ಕೊಂಡು ಗಾಳಿಪಟನ ಹೇಗೆ ಹಾರಿಸೋದು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದಾರೆ.
ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಬಿಜೆಪಿ ಮತ್ತು RSS ನ ಡೋಂಗಿವಾದ. ಏನಂದ್ರೆ ಕ ಚೈನಾದ ಪ್ರತಿನಿಧಿಗಳನ್ನ, ಚೈನಾದ ಆಡಳಿತಾರೂಢ ಪಕ್ಷದ ಪ್ರತಿನಿಧಿಗಳನ್ನ ತಮ್ಮ ಕಚೇರಿಗೆ ಕರೆಸ್ಕೊಂಡು ಔತಣಕೂಟ ಕೊಡೋದು. ಇನ್ನೊಂದು, ದೇಶಕ್ಕೆ ಇಷ್ಟೆಲ್ಲಾ ಆಪತ್ತುಗಳಿದ್ರು ಆದ್ರೆ ಯಾವುದರ ಪರಿವೇನೂ ಇಲ್ಲದೆ ಡಮರುಗ ಬಾರಿಸ್ಕೊಳ್ತಾ ಅಥವಾ ಗಾಳಿಪಟ ಹಾರಿಸ್ತಾ ಖುಷಿ ಖುಷಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಳ್ತಿರುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕತೆ ಅಷ್ಟೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.